ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಇಫ್ ಟು ಟ್ರಯಾಂಗಲ್, ನಮ್ಗೊಂದು ಉದ್ದೇಶ ಇದೆ ತಾನೆ, ಯಾಕೆ ನಾವು ಕಾಂಗ್ರೆನ್ಸ್ ಹುಡುಕ್ಬೇಕು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದ ಮೇನ್ ರೀಸನ್ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಇಫ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರೆಂಟ್, their corresponding sides are equal, corresponding sides and corresponding angles are equal. So this is the main reason. Okay, so ಯಾಕೆ ನಾವು ಕಾಂಗ್ರೆನ್ಸ್ ನ ಸ್ಟಡಿ ಮಾಡಬೇಕು ಟ್ರಯಾಂಗಲ್ಸ್ ಅಲ್ಲಿ ಅಂತ ಹೇಳಿದ್ರೆ ಇದೇ ರೀಸನ್. ಇಫ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರೆಂಟ್, ನಾನು ಟೂ ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡೋದ್ರಿಂದ ಏನ್ ಯೂಸ್ ಇದೆ, their corresponding sides and their corresponding angles are equal. So ಇದು ಆಕ್ಚುಲಿ ಏನೋ ಕಾನ್ವರ್ಸ್ ಕೂಡ ಹೋಲ್ಡ್ ಆಗುತ್ತೆ. ನೀವು ಇದನ್ನ ಪ್ರೂವ್ ಮಾಡಿದ್ರೆ ಟೂ ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆಗಿರುತ್ತೆ, ಟೂ ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆಗಿದ್ರೆ ಇದು ಹೋಲ್ಡ್ಸ್ ಗುಡ್ ಆಗುತ್ತೆ. ಸೊ ಎರಡು ಟ್ರಯಾಂಗಲ್ಸ್ ತಗೊಂಡು ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದೆ ಅಂತ ಶೋ ಮಾಡಿದ್ರೆ ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆಗಿರುತ್ತೆ. ಇಫ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರೆಂಟ್, ದೆನ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂಡ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್ ಆಗುತ್ತೆ. ಗೊತ್ತಾಗಿದೆಯಾ ಈ ಪಾಯಿಂಟ್ ನಿಮ್ಗೆ? ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಹೇಳಿದ್ರೆ ಇವೇನೆ. ಸೊ ಇವಾಗ ಏನಂತ ಶೋ ಮಾಡಿದೆ ನಾನು, ಎ ಬಿ ಸಿ ಇಸ್ ಕಾಂಗ್ರೆಂಟ್ ಟು ಡಿ ಎಫ್ ಅಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎಫ್, ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಎ ಇಸ್ ಎಫ್ ಅಲ್ವಾ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎಫ್, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಗೊತ್ತಾಗ್ತಾ ಇದೆಯಾ? ಆಫ್ ಮಾಡ್ಬೇಕಾ? ಆಫ್ ಮಾಡ್ಲಾ ಕಡಿಮೆ ಮಾಡ್ಲಾ ನಿಮ್ಗೆ? ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್. ಈಗ ಕ್ರೈಟೇರಿಯಾಸ್ ನೋಡ್ದಾ ಬರೋಣ. ಕ್ರೈಟೇರಿಯಾಸ್ ಇಷ್ಟೇ, ಕೆಳಗಡೆ ಇದೆ. ಆಗಿದೆಯಾ? ಆಯ್ತಾ? ನೆಕ್ಸ್ಟ್ ಕ್ರೈಟೇರಿಯಾಸ್. Criterias for congruency of triangles. Okay, first criteria. SAS. SAS criteria. Okay. SAS criteria means side angle side criteria. Side angle side criteria. Okay, side angle side. So ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಟ್ರಯಾಂಗಲ್ ಇದೆ. ಓಕೆ, ಸೊ ಐ ಹ್ಯಾವ್ ಒನ್ ಟ್ರಯಾಂಗಲ್ ಎ ಬಿ ಸಿ. ಸ್ವಲ್ಪ ಹಾಕಿರ್ತೀನಿ ಕೊಣ ಫ್ಯಾನ್. ಇಲ್ಲಿ ಮೊದ್ಲೇ ಮೇಲ್ಗಡೆ ಇರುತ್ತೆ. ಸೊ ಟ್ರಯಾಂಗಲ್ ಇದೆ ನನ್ನ ಹತ್ರ. ಓಕೆ, ಸೊ ಫಿಕ್ಸ್ಡ್ ಮೆಜರ್ಮೆಂಟ್ಸ್, ನಾನೇ ಮೆಜರ್ಮೆಂಟ್ಸ್ ಕೊಟ್ಬಿಡ್ತಾ ಇದ್ದೀನಿ.
ಓಕೆ ಫಿಕ್ಸ್ಡ್ ಮೆಷರ್ಮೆಂಟ್ ನಾನೇ ಮೆಷರ್ಮೆಂಟ್ಸ್ ಕೊಡ್ತಾ ಇದ್ದೀನಿ 5 ಸೆಂಟಿಮೀಟರ್ 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಓಕೆ ಸೊ ಜೊತೆಗೆ ನನ್ನ ಹತ್ರ ಒಂದು ಆಂಗಲ್ ಇದೆ ಹಾ ಯಾವುದೋ ಒಂದು ಆಂಗಲ್ ಸೊ ಒಂದು ಆಂಗಲ್ ಗೊತ್ತಿದೆ ಅಂತ ಅನ್ಕೊಳ್ಳಿ ನನ್ನ ಹತ್ರ ಅಥವಾ ನೀವೇ ನನ್ಗೆ ಹೇಳ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಸೈಡ್ ಆಂಗಲ್ ಸೈಡ್ ಕ್ರೈಟೀರಿಯಾ ಅಲ್ವಾ ಒಂದು ಟ್ರಯಾಂಗಲ್ ಹೇಳ್ತಾ ಇದ್ದೀರಾ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ಲೂ ಏನ್ ಕೊಡ್ತೀರಾ ಅಂತ ಹೇಳಿದ್ರೆ ಒಂದ್ ಸೈಡ್ ಕೊಡ್ತೀರಾ ಓಕೆ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ 3 ಸೈಡ್ಸ್ ಇರುತ್ತೆ ಸೊ ನನಗೆ ಒಂದ್ ಸೈಡ್ ಮೆಷರ್ಮೆಂಟ್ ಹೇಳ್ತೀರಾ ಸೊ ಲೆಟ್ ಇಟ್ ಬಿ 5 ಸೆಂಟಿಮೀಟರ್ ಓಕೆ ಸೊ ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಸೊ ಹಾಗಾಗಿ ಈ ತರ ಡ್ರಾ ಮಾಡ್ತೀರಾ ಸೊ ಅವ್ರ ಟ್ರಯಾಂಗಲ್ ಕೂಡ ಕೆಳಗಡೆ ಇದೇ ತರ ಇರುತ್ತೆ 5 ಸೆಂಟಿಮೀಟರ್ ಸೊ ನೆಕ್ಸ್ಟ್ ದೇ ವಿಲ್ ಗಿವ್ ಒನ್ ಆಂಗಲ್ ಸೊ ಒಂದು ಆಂಗಲ್ ಕೊಡ್ತಾರೆ ಓಕೆ ಸೊ ಒಂದು ಆಂಗಲ್ ಕೊಟ್ಟಾಗ ನನಗೆ ಎಷ್ಟು ಚಾಯ್ಸಸ್ ಬರುತ್ತೆ ಸೊ ಐದರ್ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಆಂಗಲ್ ಎಲ್ಲೋ ಒಂದ್ ಕಡೆ ಫಾರ್ಮ್ ಆಗಿರುತ್ತೆ ಸೊ ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಕೊಟ್ಟಿರ್ತಾರೆ ಸೊ ಆಂಗಲ್ ಇಸ್ ರೇ ಅಲ್ವಾ ಇಲ್ಲಿ ತನಕ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ನಾನು ಅದನ್ನ ಓಕೆ ಸೊ ಇದರಿಂದ ಹಿಂಟ್ ಇಂದ ನಾನು ಟ್ರಯಾಂಗಲ್ಸ್ ಫಾರ್ಮ್ ಮಾಡಿದ್ರೆ ಐ ಕ್ಯಾನ್ ಫಾರ್ಮ್ ಮೆನಿ ಟ್ರಯಾಂಗಲ್ಸ್ ರೈಟ್ ಸೊ ಎಷ್ಟು ಬೇಕಾದ್ರೂ ಡ್ರಾ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಸೊ ಇಲ್ಲಿಂದ ಡ್ರಾ ಮಾಡೋದಾದ್ರೆ ನೀವು ಸೊ ಐದರ್ ಯು ಕ್ಯಾನ್ ಜಾಯಿನ್ ಇದನ್ನ ಜಾಯಿನ್ ಮಾಡ್ಬೋದು ಇದನ್ನ ಜಾಯಿನ್ ಮಾಡ್ಕೋಬಹುದು ಇದನ್ನ ಜಾಯಿನ್ ಮಾಡ್ಬೋದು ಇದನ್ನ ಜಾಯಿನ್ ಮಾಡ್ಬೋದು ಅಲ್ವಾ ಎಷ್ಟು ಟ್ರಯಾಂಗಲ್ಸ್ ಬೇಕಾದ್ರೂ ಜಾಯಿನ್ ಮಾಡ್ಕೊಂಡು ಹೋಗ್ಬೋದು ನೀವು ಸೊ ದಟ್ ಮೀನ್ಸ್ ಎಕ್ಸಾಕ್ಟ್ ನಿಮ್ ಫ್ರೆಂಡ್ ಹತ್ರ ಟ್ರಯಾಂಗಲ್ಸ್ ನ ಬರ್ಸಕ್ಕಾಗತ್ತಾ ಇಲ್ಲ ಬೈ ಯೂಸಿಂಗ್ ದೀಸ್ ಟು ಹಿಂಟ್ಸ್ ಸೊ ಒಂದು ಸೈಡ್ ಒಂದು ಆಂಗಲ್ ಗೊತ್ತಿದ್ರೆ ಸೊ ನೀವು ಎಕ್ಸಾಕ್ಟ್ ಈ ತರ ಬರ್ಸಕ್ಕಾಗತ್ತಾ ಇಲ್ಲ ಸೊ ಹಾಗಾಗಿ ಏನ್ ಮಾಡ್ಬೇಕು ನೀವು ನಿಮ್ ಫ್ರೆಂಡ್ ಇನ್ನ ಒಂದು ಕ್ಲೂ ಕೊಡು ಅಂತ ಕೇಳ್ಬೇಕು ನೀವು ಯಾವಾಗ ಅಲ್ವಾ ಸೊ ಅವಾಗ ಏನ್ ಮಾಡ್ತಾನೆ ಅವನು ಇನ್ನ ಒಂದು ಕ್ಲೂ ಕೊಡ್ತಾರೆ ಸೊ ಇನ್ನ ಒಂದು ಕ್ಲೂ ಕೊಟ್ಟಾಗ ಏನ್ ಮಾಡ್ಬೋದು ನೀವು ಫಾರ್ ಎಕ್ಸಾಂಪಲ್ ಸೊ ಇನ್ನ ಒಂದು ಸೈಡ್ ಕೊಡ್ತಾನ ಅವನು ಇನ್ನ ಒಂದು ಸೈಡ್ ಕೊಡ್ತಾನ ಅವನು ಸೊ ಎಷ್ಟು ಫಾರ್ ಎಕ್ಸಾಂಪಲ್ 3 ಸೆಂಟಿಮೀಟರ್ ಓಕೆ 3 ಸೆಂಟಿಮೀಟರ್ ಕೊಡ್ತಾರೆ ಸೊ ಅವಾಗ ಏನ್ ಮಾಡ್ತೀರಾ ನೀವು 3 ಸೆಂಟಿಮೀಟರ್ ಏನ್ ಮಾಡ್ಬೋದು ಇಲ್ಲಿಂದ ಒಂದು ಆರ್ಕ್ ಹಾಕ್ಬೋದು ಸೊ ಆಗ 3 ಸೆಂಟಿಮೀಟರ್ ಇರುತ್ತೆ ಇದು ಅಂತ ಗೊತ್ತಾದ್ಮೇಲೆ ಸೊ ಇಫ್ ಯು ಜಾಯಿನ್ ದೀಸ್ ಟು ಎಕ್ಸಾಕ್ಟ್ ನಿಮ್ ಫ್ರೆಂಡ್ ಟ್ರಯಾಂಗಲ್ ಬರುತ್ತೆ ಇಫ್ ಇನ್ ಕೇಸ್ ನಿಮ್ಗೆ 3 ಸೆಂಟಿಮೀಟರ್ ಇಲ್ಲಿಂದ ಈ ಕಡೆ ಕೊಟ್ರೆ ಏನಾಗ್ಬಿಡುತ್ತೆ ಸೊ ನಿಮ್ಗೆ ಮತ್ತೆ ಚಾಯ್ಸಸ್ ಗಳು ಹುಟ್ಕೊಡುತ್ತೆ 3 ಸೆಂಟಿಮೀಟರ್ ಹಾಕೋದಿಕ್ಕೆ ಹೇಗ್ ಬೇಕಾದ್ರೂ ಹಾಕ್ಬೋದು ಪರ್ಟಿಕ್ಯುಲರ್ ಆಂಗಲ್ ಗೊತ್ತಿಲ್ಲ ಇವಾಗ ಓಕೆ ಸೊ ದಟ್ಸ್ ವೈ ನಿಮ್ಗೆ ಏನಿರ್ಬೇಕು ಸೈಡ್ ಆಂಗಲ್ ಸೈಡ್ ಸೊ ಆಂಗಲ್ ಶುಡ್ ಬಿ ಇನ್ಕ್ಲೂಡೆಡ್ ಬಿಟ್ವೀನ್ ದ ನೋನ್ ಸೈಡ್ ಗೊತ್ತಿರೋ ಸೈಡ್ಸ್ ಗಳ ಮಧ್ಯ ಇನ್ಕ್ಲೂಡ್ ಆಗಿರ್ಬೇಕು ಆಂಗಲ್ ಓಕೆ ಸೊ ಆಂಗಲ್ ಸೊ ಅವಾಗ ಮಾತ್ರ ನಾವ್ ಏನಂತ ಹೇಳ್ಬೋದು ಸೊ ಸೈಡ್ ಆಂಗಲ್ ಯು ಕ್ಯಾನ್ ಅಪ್ಲೈ ಸೈಡ್ ಆಂಗಲ್ ಸೈಡ್ ಕ್ರೈಟೀರಿಯಾ ಎಸ್ ಕ್ರೈಟೀರಿಯಾ ಗೊತ್ತಾಗ್ತಾ ಇದೆಯಾ ಇದು ಎಸ್ ಅಂತಾನು ಇದೆ ನೆಕ್ಸ್ಟ್ ಬರುತ್ತೆ ಎಸ್ ಎ ಮಾಡಕ್ಕಾಗಲ್ಲ ಅಂತ ನಾನು ಹೇಳಿದ್ದೆ ಇವಾಗ ಇಲ್ಲ ಸೊ ದೇರ್ ಇಸ್ ನೋ ಎಸ್ ಎ ಕ್ರೈಟೀರಿಯಾ there is no SSA criteria ಸೊ ಏನ್ ಪ್ರಾಬ್ಲಮ್ ಆಗುತ್ತೆ SSA ಕೊಟ್ರೆ ಸೈಡ್ ಆಂಗಲ್ ಯಾವ್ದೋ ಬೇರೆ ಆಂಗಲ್ ಕೊಟ್ರೆ ಏನಾಗುತ್ತೆ ಸೊ ನೋಡಿ ಫಾರ್ ಎಕ್ಸಾಂಪಲ್ ಒಂದ್ ಸೈಡ್ ಕೊಡ್ತಾರೆ ಸೊ 5 ಸೆಂಟಿಮೀಟರ್ ಓಕೆ ಸೊ ಇನ್ನ ಒಂದು ಸೈಡ್ ಕೊಡ್ತಾರೆ 3 ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ ಸೊ ಆಂಗಲ್ ಇನ್ಕ್ಲೂಡ್ ಆಗ್ತಾ ಇಲ್ಲ ಬೇರೆ ಕಡೆ ಇದೆ ಆಂಗಲ್ ಬೇರೆ ಕಡೆ ಇದೆ ಓಕೆ ಸೊ ನಿಮ್ಗೆ ಎಷ್ಟು ಇವಾಗ 3 ಸೆಂಟಿಮೀಟರ್ ಇದೆ ಆಂಗಲ್ ಬೇರೆ ಕಡೆ ಇದೆ ಸೊ ಆಂಗಲ್ ಎಲ್ಲಿ ಬೇಕಾದ್ರೂ ಇರ್ಬೋದು ಸೊ ಇಲ್ಲಿದೆ ಅಂತ ಅನ್ಕೊಳ್ಳಿ ಸೊ ಆಗ ಎಕ್ಸಾಕ್ಟ್ ಆಗಿ ನಿಮ್ಗೆ ಬರೆಯಕ್ಕಾಗೋದಿಲ್ಲ ಎಕ್ಸಾಕ್ಟ್ ಟ್ರಯಾಂಗಲ್ ನ ಬರೆಯಕ್ಕಾಗೋದಿಲ್ಲ ಸೊ ದೇರ್ ಇಸ್ ನೋ SSA ಟ್ರಯಾಂಗಲ್ ಆರ್ ASS ಟ್ರಯಾಂಗಲ್ ಬರೋದಿಲ್ಲ ಸೊ ದೇರ್ ಇಸ್ ಓನ್ಲಿ SAS ಕ್ರೈಟೀರಿಯಾ ಆಂಗಲ್ ಶುಡ್ ಬಿ ಇನ್ಕ್ಲೂಡೆಡ್ ಬಿಟ್ವೀನ್ ದ ನೋನ್ ಸೈಡ್ ಓಕೆ ಈ ಕ್ರೈಟೀರಿಯಾನ ಬರ್ಕೊಳ್ಳಿ ಸ್ಟೇಟ್ಮೆಂಟ್ ಟೆಕ್ಸ್ಟ್ ಬುಕ್ ತಂದಿದ್ದೀರಾ ನೀವು ಇಲ್ಲಲ್ವಾ ಇಬ್ರು ತಂದಿಲ್ಲ
ಫಸ್ಟ್ ಒನ್ ಏನು SAS ಕಾಂಗ್ರೆನ್ಸ್ ರೂಲ್. SES. Two triangles are congruent. Two triangles are congruent. ಇಲ್ಲ criteria statement. Two triangles are congruent if their two sides and an angle between these sides, are equal to each other. So ಗೊತ್ತಾಗ್ತಾ ಇದೆಯಾ ಏನಂತ ಹೇಳ್ತಿದ್ದಾರೆ? Two triangles. For example, you have triangle ABC and triangle DEF. So these two triangles are congruent. If there are two sides considered ಮಾಡಬೇಕು. For example, this side AB ಮತ್ತೆ DE. So ಜೊತೆಗೆ so AC is equal to DF. If there are two sides and an angle between these sides, ಅಂದ್ರೆ ಇದ್ರ ಮಧ್ಯ ಇರೋ angles ನೇ ತಗೋಬೇಕು ನೀವು. ಇವಾಗ angle between these sides, A and D are equal. So ಏನಂತಿದೆ? These two triangles are congruent if their two sides and an angle between them are equal, then these two triangles are congruent. Triangle ABC is congruent to triangle DEF. Triangle ABC is congruent to triangle DEF. Okay. So idra ಮೇಲೆ ಪ್ರಾಬ್ಲಮ್ಸ್ ಮಾಡೋಣ ಈಗ.